ಕಾಂತಾರ ಸಿನಿಮಾ ಸಕ್ಸಸ್ ಆಗಿರುವಂಥದ್ದು ಒಂದು ಕಡೆ ಆದರೆ ಇತ್ತ ತುಳುಕೂಟದಿಂದ ಒಂದು ಸಣ್ಣ ಆಕ್ಷೇಪ ಶುರುವಾಗಿರ್ತಕ್ಕಂಥದ್ದು. ಅಂದರೆ ಆ ಸಿನಿಮಾದಲ್ಲಿನ ದೃಶ್ಯಗಳು ಅವುಗಳನ್ನು ಅನುಕರಿಸಿ ಜನರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ತುಳುಕೂಟದ ಅಧ್ಯಕ್ಷರು ಒಂದು ರಿಷಬ್ ಶೆಟ್ಟಿ ಅವರಿಗೆ ಪತ್ರ ಬರೆದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸುಂದರ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ರಿಷಬ್ ಶೆಟ್ಟಿ ಅವರಿಗೆ ಒಂದು ಪತ್ರ ಬರೆದಿದ್ದೀರಿ. ಸೊ ಅಂದರೆ ಈಗ ಸಿನಿಮಾ ರಿಲೀಸ್ ಆಗಿ ಇಷ್ಟು ದಿನ ಆಯಿತು. ಸೊ ಈಗ ಆ ಪತ್ರದ ಉದ್ದೇಶ ಏನು ಅನ್ನುವಂಥದ್ದು ಮತ್ತು ಸಾರಾಂಶ ಏನು ಅಂತ? ಇಲ್ಲ, ಪತ್ರ ನಾವು ಬರೆದಿದ್ದು ಸಿನಿಮಾದ ಬಗ್ಗೆ ಅಲ್ಲ. ಇನ್ನೊಂದು ಸಲ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಸಿನಿಮಾ ಮಾಡಲಿ, ಪ್ರಪಂಚಕ್ಕೆ ತೋರಿಸಲಿ, ಸಿನಿಮಾ ಅಂತ ನೋಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಮಗೆ ಸ್ಟಾರ್ಟಿಂಗಲ್ಲಿ. ಅದೇ ಒಪ್ಕೊಳ್ತೇವೆ ನಾವು. ನನ್ನ ಪತ್ರದ ವಿಷಯ ಏನಂದರೆ, ಆಮೇಲೆ ಥಿಯೇಟ್ರಲ್ಲಿ ಮೈಗೆ ಬರೋದು ಮತ್ತು ಆ ವೇಷ ಹಾಕ್ಕೊಂಡು ಓಡಾಡೋದು. ಇಲ್ಲಿ ಮತ್ತೊಂದು, ಇದು ಬರೀ ಕರ್ನಾಟಕದಲ್ಲಿ ಆದರೆ ಏನೋ ಒಂದು ನಾವು ಇಲ್ಲಿ ಆ್ಯಕ್ಷನ್ ಇದನ್ನು ತೊಗೋಬೋದು. ಇಡೀ ದಕ್ಷಿಣ ಭಾರತದ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ನಡೀತಿದೆ. ಅದು ನಮಗೆ ಯೋಚನೆ ಆಗ್ತಾ ಇರೋದು. ನಮ್ಮ ಒಂದು ಸಂಸ್ಕೃತಿ ಮೇಲೆ, ನಮ್ಮ ಒಂದು ಇದರ ಮೇಲೆ ದಬ್ಬಾಳಿಕೆ ನಡೀತಿದೆಯಾ, ಇಲ್ಲ ಅದರ ಮೇಲೆ ಒಂದು ಏನಾದರೂ ಒಂದು ಅಟ್ಯಾಕ್ ಮಾಡುವಂಥ ಇದು ನಿರ್ಮಾಣ ಫ್ಯೂಚರಲ್ಲಿ ಆಗುತ್ತಾ ಎಂಬ ಹೆದರಿಕೆಗೋಸ್ಕರನೇ ನಾನು ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತೇಳಿ ರಿಷಬ್ ಶೆಟ್ಟಿಗೆ ಒಂದು ಪತ್ರ ಬರೆದಿದ್ದೇನೆ ನಾನು. ಸರ್, ಈಗ ರಿಷಬ್ ಶೆಟ್ಟಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಬರೆದಿದ್ರಿ. ಬಟ್ ಆದರೆ ಅಲ್ಲಿಂದ, ಅಂದರೆ ರಿಷಬ್ ಶೆಟ್ಟಿ ಅವರಿಂದ ನಿಮಗೇನಾದರೂ ಒಂದು ಪ್ರತಿಕ್ರಿಯೆ ಬಂದಿದೆಯಾ? ಸೊ ಅವರ ತಂಡದಿಂದ ಏನಾದರೂ ಮಾಹಿತಿ ಹಂಚ್ಕೊಂಡಿದ್ದಾರಾ ಇದಕ್ಕೆ, ಅಂದರೆ ನಿಮ್ಮ ಪತ್ರಕ್ಕೆ ಅನ್ನುವಂಥದ್ದು? ಸರ್, ಇಲ್ಲ, ಇಷ್ಟ ತನಕ ಯಾವುದೇ ಮಾಹಿತಿ ನಮಗೆ ಬರಲಿಲ್ಲ, ಯಾವುದು ಇದು ಬರಲಿಲ್ಲ. ಬೇರೆ ಬೇರೆ ಇದು ಬರ್ತಿದೆ. ಬಟ್ ಇದು ರಿಷಬ್ ಶೆಟ್ಟಿಗೆ ನಾವು ಮನವಿ ಮಾಡಿದ್ದೇನೆಂದರೆ, ನೀವು ಇವಾಗ ಪ್ರಪಂಚದಲ್ಲಿ ನೀವು ಒಬ್ಬರು ಸೆಲೆಬ್ರಿಟಿ ಆಗಿದ್ದೀರಿ. ಮುಂಚೆನೂ ಒಂದು 2 ಪಿಕ್ಚರಲ್ಲಿ ನೀವು ಸೆಲೆಬ್ರಿಟಿ ಆಗಿದ್ದರೆ ನಮಗೆ ಅದರ ಬಗ್ಗೆ ಭಾಳ ಇದಿದೆ. ನಮ್ಮ ಊರಿನವನು, ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕವನ್ನು ಒಂದು ಸಲ ಎಲ್ಲ ಕಡೆ ಈ ಕಡೆ ತಿರುಗಿ ನೋಡುವ ಥರ ಮಾಡಿದಿರಿ. ಸಂತೋಷದ ವಿಚಾರ. ಯಾವುದೇ ಕಾರಣಕ್ಕೂ ನಮಗೆ ಸಿನಿಮಾದ ಬಗ್ಗೆ ಯಾವುದೇ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಭಿನ್ನಾಭಿಪ್ರಾಯ ಇರೋದು ಏನಂದರೆ, ನಮ್ಮ ನಂಬಿಕೆ ಮೇಲೆ ಒಂದು ಇದನ್ನು ನೀವು ಪ್ರಪಂಚಕ್ಕೆ ತೋರಿಸೋಕೆ ಹೋದರೆ, ಇಲ್ಲಿ ವಿಷಯ ಏನಂದರೆ, ನೀವು ಕೇಳ್ತಾ ಇರೋದು ಹೌದು, ಪಿಕ್ಚರ್ ಅಂತ ನೋಡಿ ಅದನ್ನು ಸಿನಿಮಾ ಅಂತ ನೋಡಿ ಅಂತ ಒಪ್ಕೊಳ್ತೇವೆ. ಸಿನಿಮಾ ಅಂತ 7 ಕೋಟಿ ಜನ ಕರ್ನಾಟಕದವರು ಹೆಂಗೆ ಸಿನಿಮಾ ಅಂತ ನೋಡೋಕ್ಕಾಗುತ್ತೆ? ಸಿನಿಮಾ ನೋಡುವವರು ಎಷ್ಟು? 50 ಲಕ್ಷ, 60 ಲಕ್ಷ. ಒಂದು ಕೋಟಿ ಅಂತ ತಿಳ್ಕೊಳ್ಳೋಣ. ಆ ಬಾಕಿ 6 ಕೋಟಿ ಜನರದ್ದು ಹೆಂಗೆ ನೀವು ಮೈಂಟೈನ್? ಅದಕ್ಕೆ ಒಂದು ಸಲ ಪ್ರೆಸ್ ಮೀಟ್ ಕರೀರಿ. ಕರೆದು ಬಿಟ್ಟು ಈ ಥರ ಯಾರು ಮಾಡಬಾರ್ದು ಅಂತೇಳಿ ಒಂದು ಮನವಿ ಮಾಡಿ. ಯಾಕಂದರೆ ನಿಮ್ಮ ಅಭಿಮಾನಿಗಳು ಅವರೆಲ್ಲ. ಯಾಕಂದರೆ ನಿಮ್ಮ ಅಭಿಮಾನಿಗಳ ಒಂದು ಸೃಷ್ಟಿಸೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ಅಭಿಮಾನಿಗಳಾಗಿದ್ದಾರೆ. ನಮಗೆ ಖುಷಿ ಇದೆ. ನಮ್ಮ ಕರ್ನಾಟಕದ ಯುವಕ ಇನ್ನೊಂದಷ್ಟು ಅವರು ಸಾಧನೆಗಳು ಮಾಡಲಿ, ಅವರಿಗೆ ನಮ್ಮ ಶುಭ ಹಾರೈಕೆಯೂ ಇದೆ. ಆದರೆ ಇದು ಒಂದು ಸಲ ಅವರು ಪ್ರೆಸ್ ಮೀಟ್ ಕರೆದು ಅವರ ಅಭಿಮಾನಿಗಳಿಗೆ ಒಮ್ಮೆ ತಿಳಿಸಿಬಿಡಲಿ, ಅಷ್ಟೇ ನಮ್ಮ ಬೇಡಿಕೆ.